ಎಲ್ಲ ಪತ್ರಿಕೋದ್ಯಮ ಆಪ್ತರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಒಂಥರ ಖುಷಿ ಆಗುತ್ತೆ. ಎವಿ ನೋಡಿದಾಗ ನನಗೆ ಭಾಳನೇ ಒಂಥರ ಎಮೋಷನ್ ಆಯಿತು. ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಎಫರ್ಟ್ ಇರುತ್ತೆ ಆ ಸಿನಿಮಾದಲ್ಲಿ. ಬಿಗಿನಿಂಗಿಂದ ಸಿನಿಮಾ ಸ್ಟಾರ್ಟ್ ಆದಾಗಿನಿಂದ ಕೊನೆವರೆಗೂ ರಿಲೀಸ್ ಆಫ್ಟರ್ ರಿಲೀಸ್ ಕೂಡ ಆ ಒಂದೆಷ್ಟು ಜರ್ನಿ ಮಾಡಿರ್ತೀವಿ ಅನ್ನೋದು ಆ ಒಂದು ಸಣ್ಣ ಎವಿಯಲ್ಲಿ 10 ಮಿನಿಟ್ಸ್ ಎವಿಯಲ್ಲಿ ನೋಡಿದ್ವಿ. ಭಾಳ ಖುಷಿ ಆಯಿತು. ಡೆಡ್ಲಿ ಕಿಲ್ಲರ್ ಸಿನಿಮಾ ನಾನು ಕತೆ ಹೇಳಿದಾಗ ನಮ್ಮ ಅಭಯ್ ವೀರ್ ಅವರು ಓಕೆ ಎಂದು ಮತ್ತು ಪ್ರಶಾಂತ್ ಅವರು ಜೊತೆಗೂಡಿ ಆ್ಯಸ್ ಎ ಪ್ರೊಡ್ಯೂಸರ್ ಸೊ ಈ ಒಂದು ಸಿನಿಮಾ ಕ್ಯಾರಿ ಆಯಿತು. ಒಂದು ಸೂಪರ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಸಿನಿಮಾ ಭಾಳನೇ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ. ಸೊ ಅದಕ್ಕೆ ಆರ್ಟಿಸ್ಟ್ಗಳ ಸಪೋರ್ಟು ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಸಪೋರ್ಟ್ ಸೂಪರ್ ಆಗಿತ್ತು. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಟೈಮ್ ತೊಗೊಂತು ನಮಗೆ. ಯಾಕಂದರೆ ಎಫೆಕ್ಟ್ಸ್ ತುಂಬ ಜಾಸ್ತಿ ಇತ್ತು. ಎಡಿಟಿಂಗೇ ಸುಮಾರು 2 months ಮಾಡಿದ್ವಿ. ಅದಾದಮೇಲೆ ರಿಕಾರ್ಡಿಂಗು ಒಂದೊಂದು ರೀಲು 15 ದಿನ ಆಗೋದು, 10 ರಿಂದ 12 ದಿನ ಅಂತ ಆಗೇ ಆಗೋದು. ಸೊ ಅಷ್ಟು ಚೆನ್ನಾಗಿ ಏನೋ ಮನಸ್ಸು ಮಾಡಿದ್ದಾರೆ. ದೀಪು ಎಡಿಟಿಂಗ್ ಎಕ್ಸ್ಟ್ರಾರ್ಡಿನರಿ, ಮಲ್ಲಿಕಾರ್ಜುನ್ ಕ್ಯಾಮ್ರಾ ಸೂಪರ್. ಸೊ ಎಲ್ಲ ಟೆಕ್ನಿಷಿಯನ್ಸು ಅವರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು ನಮ್ಮ ಲೋಕೇಂದ್ರ ಸೂರ್ಯ, ಸುನೀಲ್ ಬಾಲ್ಡರ್, ಜತಿನ್ ರವಿ, ಪುನೀತ್ ಓಂಕಾರ್, ಆಮೇಲೆ ಆಯಿಷಾ ಅಂತ, ಹೀರೋಯಿನ್ ನಿವೀಕ್ಷಾ, ರಾಜು ಕಲ್ಕುಣಿ, ಸಂತೋಷ್ ಬಿಲ್ಲವ, ಪ್ರತಾಪ್ ಟೋನಿ, ಮೋಹನ್ನು, ಆಮೇಲೆ ನಮ್ಮ ಸ್ಟೆಂಟ್ ಆರ್ಟಿಸ್ಟ್ಗಳು ಶಂಕರ, ಧನ್ರಾಜ್, ಫೈಟರ್ಸ್ ಬಂದು ಅಯ್ಯಪ್ಪ, ಕಮಲೇಶ್, ಹನುಮಂತ, ಮತ್ತು ಆನಂದ್ ನಮ್ಮ ಸ್ಟೆಂಟ್ ಆರ್ಟಿಸ್ಟು. ಈ ಥರ ಎಲ್ಲ ಟೀಮ್ ವರ್ಕ್ ಇದು ಸೂಪರ್ಬ್ ಆಗಿ ಕ್ಯಾರಿ ಆಯಿತು. ಒಂದೊಂದು ಆ್ಯಕ್ಷನ್ ಅದ್ಭುತವಾಗಿ ಬಂತು. ಸಾಂಗ್ಸ್ ಕೂಡ ತುಂಬ ನಮ್ಮ ತ್ರಿಭುವನ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟು. ಆಮೇಲೆ ಸಿಂಗರ್ಸು ಮಾನಸ ಹೊಳ್ಳ ಇರ್ಬೋದು, ರಾಜೇಶ್ ಕೃಷ್ಣನ್, ಸೊ ಆಮೇಲೆ ಶಶಾಂಕ್ ಶೇಷಗಿರಿ, ಹೀಗೆ ಎಲ್ಲ ಒಂದು ಟೀಮ್ ವರ್ಕ್ ಥರ ಮಾಡಿದ್ವಿ. ನೋಡಿ ಓವರ್ ಆಲ್ ಔಟ್ಪುಟ್ ಎಕ್ಸ್ಟ್ರಾ ಬಂತು. ಅದೇ ರೀತಿ ಜನ ರಿಲೀಸ್ ಆದಾಗ ಸಿನಿಮಾನ ಸ್ವೀಕಾರ ಮಾಡಿದ್ರು. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ರಿಲೀಸ್ ಟೈಮಲ್ಲಿ ಆಮೇಲೆ ಬಿಗಿನಿಂಗಿಂದ ಅವ್ರನ್ನ ನಾನು ನೆನೆಸ್ಕೊಳ್ಳಬೇಕು ಈ ಸಂದರ್ಭದಲ್ಲಿ. ಸಿನಿಮಾ ಶೂಟಿಂಗ್ ಆದಮೇಲೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಅದಾದಮೇಲೆ ನಮ್ಮ ನವರ ಸಹಾಯಕ ಜಗ್ಗೇಶ್, ಆಮೇಲೆ ಸಾಂಗ್ ರಿಲೀಸ್ ಮಾಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್, ಅವ್ರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಟ್ರೈಲರ್ ಲಾಂಚ್ ಮಾಡಿದಂಥ ರಾಗಿಣಿ ದ್ವಿವೇದಿ ಅವರು ಫುಲ್ಲು ಪ್ರಮೋಷನಲ್ ಸಪೋರ್ಟ್ ಆದರು. ಟ್ರೈಲರ್ ಲಾಂಚ್ಗೆ ಬಂದಿದ್ದರು, ಮತ್ತು ಇವತ್ತು 25 days ಸೆಲೆಬ್ರೇಷನ್ಗೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಆಮೇಲೆ ಪ್ರಮೋಷನ್ಸ್ ಟೈಮಲ್ಲಿ ನಮಗೆ ಅವರ ಒಂದು ವಿಡಿಯೋಸ್ ಕೊಟ್ಟರು, ಬೈಟ್ಸ್ ಕೊಟ್ಟರು. ಸೊ ಅದರಲ್ಲಿ ಡೈಲಾಗ್ ಕಿಂಗ್ ಸಾಯಿ ಕುಮಾರ್, ಆಮೇಲೆ ಆ್ಯಕ್ಟರ್ ಅನಿರುದ್ಧ್, ಆಮೇಲೆ ನಮ್ಮ ಪೊಲೀಸ್ ಸ್ಟೋರಿ ಖ್ಯಾತಿಯ ಕಾಳನಾಟ ಸತ್ಯಪ್ರಕಾಶ್, ಆಮೇಲೆ ಕೆಂಪೇಗೌಡ ಸಿನಿಮಾದ ವಿಲನ್ ಆರುಮುಗ ರವಿಶಂಕರ್, ಡಾರ್ಲಿಂಗ್ ಕೃಷ್ಣ, ಆಮೇಲೆ ನಾಯಕ ನಟ ಪ್ರಥಮ್, ಮನ್ಮೋಹನ್ ರಾಯ್ ಅವರು ಪೋಷಕ ನಟರು. ಅದಾದಮೇಲೆ ನಟರಾಜ್ ಅಂತ ಅವರು ಹೀರೋ, ಅವರು ನಮ್ಮ ಸತ್ಯಪ್ರಕಾಶ್ ಅವ್ರ ಸಣ್ಣ ನಟರಾಜ್, ನಮ್ಮ ಹಿರಿಯ ನಟ ದೊಡ್ಡಣ್ಣ ಅವರು. ಹೀಗೆ ಹಲವಾರು ನನಗೆ ಆ ಸಂದರ್ಭದಲ್ಲಿ ಪ್ರಮೋಷನ್ಸ್ಗೆ ಹೆಲ್ಪ್ ಮಾಡಿದ್ರು. ಸೊ ಒಂದು ಸಿನಿಮಾ ಅಂದರೆ ಎಷ್ಟು ಇರುತ್ತೆ. ಸೊ ಅದು ನಿಜವೂ ಭಾಳ ಖುಷಿ ಆಗುತ್ತೆ. ಇವಾಗ ಒಂದು ನಮಗೆ ನಿಜವೂ ಉತ್ತರ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಒಂದು ತುಂಬಾ ನಾವು ಆ್ಯಕ್ಚುಲಿ ಒಂದು ಲೆವೆಲ್ಗೆ ಹೋಗುತ್ತೆ ಅಂದ್ಕೊಂಡ್ವಿ. ಸೊ ಅದನ್ನು ಮೀರಿ ಈಗ ರನ್ ಆಗ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ನಿಜವೂ ನಮ್ಮ ಕರ್ನಾಟಕದ ಆಡಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಿತ್ರನ ಗೆಲ್ಲಿಸಿದ್ದಕ್ಕೆ. ಸೊ ಪತ್ರಿಕೋದ್ಯಮ ಬಿಗಿನಿಂಗಿಂದ ನಮ್ಮ ಪತ್ರಿಕಾ ಮಿತ್ರರು, ಮೀಡಿಯಾ, ಆಮೇಲೆ ನಮ್ಮ ನಾಗೇಂದ್ರ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಬಿಗಿನಿಂಗಿಂದ ಇಲ್ಲಿವರೆಗೂ. ಆಮೇಲೆ ನಮ್ಮ ಸಿನಿಮಾ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಜರ್ನಿ ಮಾಡಿದ್ದು ಋತು ಚೈತ್ರ, ನಮ್ಮ ಲೋಕೇಂದ್ರ ಅವರ ವೈಫ್, ಮತ್ತು ರಂಜನ್ ಹಾಸನ್ ಅವರು ಕೂಡ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಸಪೋರ್ಟ್ ಮಾಡಿಕೊಂಡು ಸೊ ಜರ್ನಿ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ನಾಗೇಂದ್ರ ಅವರು, ಆಮೇಲೆ ಪ್ರೆಸ್ ಮೀಡಿಯಾ ಬಿಗಿನಿಂಗಿಂದ ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾವು ಟೀಸರ್ ಲಾಂಚಿಂದ ಇಲ್ಲಿವರೆಗೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೂ.
ಸೊ ಖುಷಿ ಆಗುತ್ತೆ. ಸೊ ಇದೇ ಒಂದು ಖುಷಿಯಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಅಭಯ್ಗೂ ಗೊತ್ತಿಲ್ಲ. ಸೊ ಅಭಯ್ದು ಒಂದು ಸಿನಿಮಾ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಅದ್ರ ಡೀಟೇಲ್ಸ್ ಆದಷ್ಟು ಬೇಗ ನಾನು ಇಷ್ಟೆಲ್ಲ ಕೊಡ್ತೀನಿ. ಅಭಯ್ ಒಂದು ಸಿನಿಮಾ ಓಕೆ ಆಗ್ತಾ ಇದೆ. ಸೊ ನಿಮ್ಮ ಜೊತೆ, ಯಾಕಂದ್ರೆ ಆ್ಯಕ್ಚುಲಿ ಅಭಯ್ ತುಂಬಾನೇ ಕಂಫರ್ಟಬಲ್ ಆರ್ಟಿಸ್ಟ್. ಕರೆಕ್ಟ್ ಟೈಮ್ಗೆ ಸ್ಪಾಟಿಗೆ ಬರ್ತಾರೆ. ಅಂದರೆ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬೇಗ ಶೂಟಿಂಗ್ ಮಾಡೋ ಅಭ್ಯಾಸ ನಾನು. ಸೊ 7 o'clock ಶಾರ್ಟ್ ಸ್ಟಾರ್ಟ್ ಆಗಬೇಕು ನನಗೆ. ಸೊ ಕರೆಕ್ಟಾಗಿ 6:30 ಬಂದು ಮೇಕಪ್ ಹಾಕೊಂಡು 6 ಮಕ್ಕಳು ಹೊಡೆಯೋರು. ಸೊ ಕಂಫರ್ಟಬಲ್ ಆರ್ಟಿಸ್ಟ್ ಅವರು. ನಾನು ಏನು ಹೇಳಿದ್ರು ಅದನ್ನು ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ಕೊಂಡು ಅದನ್ನು ನಾನು 50% ಅಂದರೆ ಅವರು 100% ಕೊಡೋರು. ಸೊ ಆ ಥರ ಒಂದು ಡೆಡಿಕೇಶನ್ ನನಗೆ ಭಾಳ ಖುಷಿ ಆಯ್ತು. ಅಭಯ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಇನ್ನೊಂದು ಸಿನಿಮಾ ಸದ್ಯದಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಡೀಟೇಲ್ಸ್ ಏನಂತ ಶಾರ್ಟ್ಲಿ ನಾನು ಹೇಳ್ತೀನಿ ಖಂಡಿತ. ಸೊ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ 25 days ಸೆಲೆಬ್ರೇಷನ್ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನತೆಗೆ ನಮ್ಮ ಸಿನಿಮಾ ನೋಡಿದಂಥ ಎಲ್ಲರಿಗೂ, ನೋಡಿರೋರು ಕೂಡ ಇದು 100% ನೋಡ್ರಿ ಸಿನಿಮಾನ. ಹಾಗೇನೆ ಮೀಡಿಯಾದವ್ರಿಗೆ ಮತ್ತೆ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗೆ, ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ, ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.